The magnification produced by a lens is 1. If the image formed is if the image is formed at a distance of 24 centimeter from the lens, where is the object placed? Also find the focal length and the power of the lens. ಪಾಸ್ ಮಾಡಿ ಯೋಚನೆ ಮಾಡಿ. ಒಳ್ಳೆಯ ಪ್ರಶ್ನೆ ಇದು. ಯೋಚನೆ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಮೊದಲೇದಾಗಿ ಎಂಥ ಲೆನ್ಸ್ ಇರ್ಬೋದು ಇದು? ಕಾನ್ಕೇವಾ ಕಾನ್ವೆಕ್ಸಾ? ಕಾನ್ಕೇವ್ ಆಗಕ್ಕೆ ಸಾಧ್ಯನೇ ಇಲ್ಲ, ಕಾನ್ವೆಕ್ಸೇ ಆಗಿರಬೇಕು. ಏನಕ್ಕೆ ಹೇಳಿ? ಮ್ಯಾಗ್ನಿಫಿಕೇಷನ್ 1 ಅಂತ ಹೇಳಿದ್ರೆ ಆಬ್ಜೆಕ್ಟ್ ಸೈಜು ಇಮೇಜ್ ಸೈಜು ಒಂದೇ ಆಗಿರುತ್ತೆ ಅಲ್ವಾ? ಇದು ಯಾವಾಗ ಸಾಧ್ಯ? ಇದು ಯಾವುದ್ರಲ್ಲಿ ಸಾಧ್ಯ ಅಂತ ಹೇಳಿದ್ರೆ, ಯಾವಾಗಲ್ಲ, ಯಾವುದ್ರಲ್ಲಿ ಸಾಧ್ಯ ಅಂತ ಹೇಳಿದ್ರೆ ಕಾನ್ವೆಕ್ಸಲ್ಲೇ. ಕಾನ್ಕೇವಲ್ಲಿ ಇಟ್ಸ್ ಆಲ್ವೇಸ್ ಡಿಮಿನಿಷ್ಡ್. ಕಾನ್ವೆಕ್ಸಲ್ಲಿ ಏನಾಯಿತು ಅಂದರೆ, ಕಾನ್ವೆಕ್ಸಲ್ಲಿ ಆಯಿತು ಅಂದರೆ ಹೈಲಿ ಡಿಮಿನಿಷ್ಡ್ ಟು ಹೈಲಿ ಎನ್ಲಾರ್ಜ್ಡ್. ಇಷ್ಟು ವೇರಿಯೇಷನ್ ಇದೆ, ಹಾಗಾಗಿ ಈಕ್ವಲ್ ಸೈಜ್ ಬರೋದು ಇದರಲ್ಲೇ ಸಾಧ್ಯ. ಯಾವಾಗ ಈಕ್ವಲ್ ಸೈಜ್ ಬರುತ್ತೆ? ಎಲ್ಲಿಟ್ಟಾಗ? ಯೋಚನೆ ಮಾಡಿ. ಇದು O, ಇದು F1, 2F1, F2, 2F2. ಇಲ್ಲಿಟ್ಟು ಅಂದರೆ ಡಿಮಿನಿಷ್ ಬರುತ್ತೆ, ಇಲ್ಲಿಟ್ಟಾಗ ಸೇಮ್ ಸೈಜ್ ಬರುತ್ತೆ. ಸೊ ಮ್ಯಾಗ್ನಿಫಿಕೇಷನ್ನು ಸೇಮ್ ಆಗಿ ಯಾವಾಗಿರುತ್ತೆ? ವೆನ್ ವಿ ಕೀಪ್ ಇಟ್ ಅಟ್ 2F1, ದ ಇಮೇಜ್ ಇಸ್ ಅಟ್ 2F2 ಅಲ್ವಾ? ಈ ಸಾಧ್ಯತೆ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಈ ಪ್ರಶ್ನೆ ಮಾಡೋಕ್ಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಗೋವಿಂದ. ಸೊ ಪ್ರಾಕ್ಟಿಕಲಾಗಿ ನೋಡ್ಸಿದ್ದೀನಿ, ಥಿಯರಿಟಿಕಲಾಗಿ ನೋಡ್ಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಸೊ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ನ್ಯೂಮರಿಕಲ್ಸ್ ಎಲ್ಲ ಸೆಕೆಂಡ್ರಿ, ಇವೆಲ್ಲ ಆರಾಮಾಗಿ ಬರುತ್ತೆ. ಸೊ ಏನು ಕೊಟ್ಟಿದ್ದಾರೆ? ಮ್ಯಾಗ್ನಿಫಿಕೇಷನ್ 1, ಇದು 24 ಅಲ್ವಾ? ಏನಕ್ಕೆ 24? ಇಮೇಜ್ ಡಿಸ್ಟೆನ್ಸು ಏನಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಟು ದ ರೈಟ್. ಪ್ಲಸ್ ಇದು ಬಿಟ್ಟರೆ ವಿ ಹ್ಯಾವ್ ಟು ಫೈಂಡ್ ದ ಫೋಕಲ್ ಲೆಂತ್ ಆ್ಯಂಡ್ ದ ಪವರ್ ಆಫ್ ದ ಲೆನ್ಸ್. ಸೊ ಕಾನ್ಸೆಪ್ಚುಲಿ ಬಿಡಿಸಿ ಉತ್ತರ ಬರೆಯೋಣ. ವರ್ಕಿಂಗ್ as magnification is 1, this means HI is equal to HO. This is possible. This is possible only by convex lens when U is equal to 2F1 ಅಲ್ವಾ? therefore U is minus 24 centimeter. ಯಾಕಂತ ಹೇಳಿದ್ರೆ V is 24. ಸೊ U ಇಷ್ಟೇ ದೂರದಲ್ಲಿರಬೇಕು. ಫೋಕಲ್ ಲೆಂತ್ ಬಂದು ಎಷ್ಟಾಗುತ್ತೆ? ಅರ್ಧ. This implies radius of curvature is 24 centimeter plus 24. ಏನಕ್ಕೆ ಅಂತ ಹೇಳಿದ್ರೆ ಇದ್ರದ್ದು ಫೋಕಲ್ ಲೆಂತ್ ಯಾವತ್ತಿದ್ರೂ ಪಾಸಿಟಿವ್ ವ್ಯಾಲ್ಯೂ ತೊಗೊತೀವಿ. ದೆನ್ ಫೋಕಲ್ ಲೆಂತ್ ಇಸ್ R/2, ದಟ್ ಇಸ್ 12 centimeter. ಸೊ ಫೋಕಲ್ ಲೆಂತ್ ಕಂಡುಹಿಡಿಯಿರಿ. ಮುಂದಿಂದೇನೋ ಪವರ್ ಗೊತ್ತಿದೆ ನಿಮಗೆ. ಸೊ ಪವರ್ is equal to 100 by focal length in centimeter. So this is 100 by 12. ಇಷ್ಟು ಬರುತ್ತಿದ್ದು 25/3 ಇನ್ ಡಯಾಪ್ಟರ್ ಪ್ಲಸ್ ಡನ್. ಅಷ್ಟೇ, ಸರಿನಾ? ಸೊ ರೇ ಡಯಾಗ್ರಾಮ್ ಗೊತ್ತಿಲ್ದಿರ ಇವೆಲ್ಲ ಮಾಡೋದಕ್ಕಾಗಲ್ಲ. ರೇ ಡಯಾಗ್ರಾಮ್ ಚೆನ್ನಾಗಿ ಕಲ್ತ್ಕೊಳ್ಳಿ, ಈ ಚಾಪ್ಟ್ರು ಈಸಿ ಆಗುತ್ತೆ.